ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೋಮಲ ಸಚಿನ್ ಯೂಟ್ಯೂಬ್ ಚಾನಲ್. ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಬನ್ನಿ ಏನು ಅಂತ ತಿಳಿಸ್ಕೊಡ್ತೀನಿ. ಇದು ನಾವು ಹೋಗ್ತಾ ಆನ್ ದ ವೇ ರೋಡಲ್ಲಿ ನಾನು ಹಿಡ್ದಿರೋದು. ನಾನು ಡ್ರೈವ್ ಮಾಡ್ತಾ ಇದ್ದೆ. ಫಸ್ಟ್ ಡ್ರೈವಿಂಗ್ ನಂದು. ಡ್ರೈವ್ ಮಾಡುವಾಗ ಆದರೆ ಹೋದಾಗ ತುಂಬ ರಶ್ ಇತ್ತು. ಅಲ್ಲಿ ತುಂಬ ಅಂದರೆ ತುಂಬ ರಶ್ ಇತ್ತು. ಸಂಡೇ ನಾವು ಹೋಗಿದ್ದು, ತುಂಬ ರಶ್ ಇತ್ತು. ಏನು ಪಾರ್ಕ್ ಮಾಡೋಕ್ಕೂ ಸ್ವಲ್ಪ ಕಷ್ಟನೇ ಆಯಿತು. ನಾವು ನಮ್ಮದೇ ಊರಲ್ವಾ, ಸೊ ಒಳಗಡೆ ಬಂದು ನಾವು ಅಲ್ಲೆಲ್ಲ ಪಾರ್ಕ್ ಮಾಡ್ಕೊಂಡ್ವಿ. ಫುಲ್ ರಶ್ ಅಂದರೆ ರಶ್ಶು. ಈ ಅಮ್ಮ ತುಂಬ ಪವರ್ಫುಲ್ಲು. ಏನೇ ಅಂದ್ಕೊಂಡ್ರು ಅದು ನೆರವೇರುತ್ತೆ. ಆದಷ್ಟು ಬೇಗ ಅಲ್ಲಿ ತೆಂಗಿನಕಾಯಿ ಕೊಡ್ತಾರೆ, ಅದನ್ನು ಅಲ್ಲಿ ಕಟ್ಟಿದ್ರೆ ನಾವು ಅಂದ್ಕೊಂಡಿದ್ದು ಆಗುತ್ತೆ ಅಂತ. ಇದಿಷ್ಟು ತೆಂಗಿನಕಾಯಿ ಕಟ್ಟಿದ್ದಾರೆ ನೋಡಿ. 3 ಸತಿ ಏನೋ ಬಂದು ಕಟ್ಟಬೇಕು ತೆಂಗಿನಕಾಯಿ. ತುಂಬ ರಶ್ ಇತ್ತು. ಸೊ ನಾವು ದೇವ್ರ ಹತ್ರ ಹೋಗೋಕ್ಕಾಗಲಿಲ್ಲ. ನಾವು ಇಲ್ಲೇ ಇರೋದ್ರಿಂದ ಯಾವಾಗಲೂ ಬರ್ತೀವಲ್ಲ ಅಂದ್ಬಿಟ್ಟು ನಾವು ದೇವ್ರ ಹತ್ರ ಹೋಗೋಕ್ಕಾಗಲಿಲ್ಲ. ಅಲ್ಲಿಂದನೇ ನಮಸ್ಕಾರ ಮಾಡಿಕೊಂಡು ಹಾಗೆ ಇದು ಉಪ್ಪು ಏನಕ್ಕೆ ಹಾಕೋದು ಅಂದರೆ, ನಮ್ಮ ಪಾಪ ಕರ್ಮಗಳಿರುತ್ತಲ್ಲ, ಶನಿ ಅದೆಲ್ಲ ನಮ್ಮ ಇಂದ ಹೋಗಲಿ ಅಂತ ನಾವಲ್ಲಿ ಉಪ್ಪು ದೇವ್ರನ್ನ ಬೇಡ್ಕೊಂಡು ಹಾಕೋದಲ್ಲಿ. ಇದು ಆ ಅಮ್ಮನ ಬಸವಣ್ಣ ಇದೇ ಎಲ್ಲ ಕಡೆ ಓಡಾಡೋದು. ಮತ್ತು ಅದು ಕೆಳಗಡೆ ಕೂರಿಸಿ ಸ್ನಾನ ಮಾಡಿಸ್ತಾರೆ. ಏನೇ ಇದ್ದರೂ ಮೈಯಲ್ಲಿ ಕಾಯಿಲೆ ಏನೇ ಇದ್ದರೂ ಹೋಗುತ್ತೆ ಅಂತ ನಂಬಿಕೆ, ಅಲ್ಲಿ ಆ ಊರಿನ ನಂಬಿಕೆ. ಸೊ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಇದೆಲ್ಲ. ದೇವ್ರ ಕೆಳಗಡೆ ಒಂಥರ ಗುಹೆ ಥರ ಕಟ್ಸಿದ್ದಾರೆ. ಅಲ್ಲಿ ಸ್ವಲ್ಪ ನೋಡೋಕ್ಕೆ ಅಂತ ಸುಮ್ಮನೆ ಹೋಗಿದ್ದು. ನೋಡಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ವಿ ನಾನು ನಮ್ಮ ಮನೆಯವರು. ಅಲ್ಲಿ ಹೋದಾಗ ಇವೆಲ್ಲ ಬೊಂಬೆಗಳನ್ನ, ಋಷಿಗಳು ಇದನ್ನೆಲ್ಲ ಬರಿತಾರ ಥರ ಬೊಂಬೆಗಳನ್ನ ಫಿಕ್ಸ್ ಮಾಡಿದ್ದಾರೆ ಅಲ್ಲಿ. ಬಟ್ ತುಂಬ ಪವರ್ಫುಲ್ ಇದೆ ದೇವರು. ಸರಿ, ಅಲ್ಲಿ ಮುಗಿಸ್ಕೊಂಡು ನಾವು ಹೊರಟ್ವಿ ಊರಿಗೆ ಹೊರಟು ಅಲ್ಲಿಂದ ಮತ್ತೆ ಲೈಟಿಂಗ್ಸ್ ಬಿಡ್ತಾರೆ ನೈಟ್ ಹೊತ್ತು. ಸೊ ಅದನ್ನ ನೋಡೋಣ ಅಂತ ಮತ್ತೆ ರಿಟರ್ನ್ ಬರಬೇಕಾದ್ರೆ ಅಲ್ಲಿ ತೋಟದಲ್ಲಿ ಫುಲ್ಲು ನವಿಲುಗಳು. ಅಲ್ಲೇ ಇಸ್ಕೊಂಡು ತಿಂದಿದ್ದು ಮಾವಿನಕಾಯಿ. ಇದು ನಮ್ಮೂರು. ನೀವು ಒಂದು ಸಲ ಭೇಟಿ ಮಾಡಿ ಅಮ್ಮನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇವತ್ತಿನ ಮಿನಿ ಲಾಗ್ ಇಷ್ಟೇ. ಹೇಗಿತ್ತು ಅಂತ ತಿಳಿಸಿ. ಯಾರ್ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್.